ವೆಲ್ಕಮ್ ಬ್ಯಾಕ್. ಚಿಲುಮೆ ಸಂಸ್ಥೆಯಿಂದ ಮತಪಟ್ಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರ ಅಮಾನತಿಗೆ ಆಗ್ರಹವನ್ನ ಮಾಡಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಪತ್ರವನ್ನ ಬರೆದಿದ್ದಾರೆ. ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರನ್ನ ಅಮಾನತು ಮಾಡಬೇಕು ಅನ್ನೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ಸೆಕ್ಷನ್ 32 ಆರ್ಪಿ ಆಕ್ಟ್ 1950 ಅಡಿಯಲ್ಲಿ ಕ್ರಮಕ್ಕೆ ಆಗ್ರಹಿಸಲಾಗಿದ್ದು ಅಮಾನತು ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ. ಎಲೆಕ್ಷನ್ ನಿರ್ವಹಣೆ ಹುದ್ದೆಯಿಂದ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಆಗ್ರಹವನ್ನ ಮಾಡಿ ಈಗಾಗಲೇ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಅವರು ಪತ್ರವನ್ನ ಬರೆದಿದ್ದಾರೆ. ಸೆಕ್ಷನ್ 32 ಆರ್ಪಿ ಆಕ್ಟ್ 1950 ಅಡಿಯಲ್ಲಿ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದು ಅಮಾನತು ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬೇಕು ಅಂತ ಹೇಳಿ ಅಂದ್ರೆ ಎಲೆಕ್ಷನ್ ನಿರ್ವಹಣೆ ಹುದ್ದೆಗೆ ಏನೀಗ ಇದ್ದಾರೆ ತುಷಾರ್ ಗಿರಿನಾಥ್ ಅವರು, ಆ ಹುದ್ದೆಯಿಂದ ಅವರನ್ನ ಅಮಾನತು ಮಾಡುವುದಕ್ಕೆ ಶಿಫಾರಸು ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ರಾಜ್ಯ ಚುನಾವಣಾ ಆಯೋಗದವರ ಹತ್ರ ಮಾಹಿತಿಯನ್ನ ಪಡ್ಕೊಂಡಿರೋದನ್ನ ಕೂಡ ನಾವಿಲ್ಲಿ ನೋಡಬಹುದು. ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿಯ ಹೆಚ್ಚಳಕ್ಕೆ ಒಕ್ಕಲಿಗ ಸಂಘ ಆಗ್ರಹವನ್ನ ಮಾಡ್ತಾ ಇದ್ದು ರಾಜ್ಯ ಒಕ್ಕಲಿಗರ ಸಂಘದಿಂದ ಮೀಸಲಾತಿಗೆ ಆಗ್ರಹವನ್ನ ಮಾಡಲಾಗುತ್ತಿದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಎಂ ಬಾಲಕೃಷ್ಣ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತಿದ್ದು ನವೆಂಬರ್ 27ರಂದು ಎಚ್ಡಿ ದೇವೇಗೌಡ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತಿದೆ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಸರ್ಕಾರದ ಮೇಲೆ ಮೀಸಲಾತಿಗೆ ಒತ್ತಡವನ್ನ ಹೇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 3A ನಲ್ಲಿ 4% ಮೀಸಲಾತಿಯನ್ನು ಈ ಹಿಂದೆ ಒದಗಿಸಲಾಗಿದೆ. ಇವತ್ತು ನಮ್ಮ ಜನಾಂಗ ಬಹುಶಃ 16%ಗಿಂತನೂ ಕೂಡ ಹೆಚ್ಚು ಅಂದ್ರೆ 20% ತನಕ ಕೂಡ ಈ ರಾಜ್ಯದಲ್ಲಿ ನಮ್ಮ ಜನಾಂಗ ಇರುವಂತಹ ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಬಹುತೇಕ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಒಂದು ಜನಾಂಗ. ಏನು ಘನ ಸರ್ಕಾರ ಇತ್ತೀಚೆಗೆ 15ರಿಂದ 17, 3ರಿಂದ 7%ಗೆ ಹೆಚ್ಚು ಮಾಡಿರುವಂತಹ ಈ ಸಂದರ್ಭದಲ್ಲಿ ಮುಂದಿನ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಆಗ್ರಹ 4% ಇಂದ 12% ಏರಿಕೆಯನ್ನು